ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟಲ್ಲಿ ಎಲ್ಲನೂ ಮಾತಾಡ್ಸೋಕ್ಕಾಗಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್ ನವರಸನ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತೊಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಶಿವಣ್ಣ ಹತ್ರ ನಾನು ಏನೇನೋ ಮಾತಾಡಬೇಕು ಅಂತಿತ್ತು, ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡಬೇಕಾಯಿತು. ಅಲ್ಲಿ ನನಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟ್ ಏನೋ ನನಗೆ ಕೊಳ್ಳಿಲ್ಲ. ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲನೂ ಇಲ್ಲಿ ಕರೆದು ನಿಮ್ಮ ಮುಂದೆ ಮಾತಾಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡಬೇಕು, ತುಂಬ ಮಾತಾಡಬೇಕು. ನನಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ನನ್ನ ಹತ್ರ ಕೆಲಸ ಮಾಡಿಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಹೋದರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಓಕೆ ಇದು ಮಾಡಿ, ಶಿವಣ್ಣ ಇದ್ದಾರೆ, ನಮ್ಮ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ, ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗಲೇಬೇಕು ಅಂದರು. ಹೋಗಿ ಬನ್ನಿ ಸರ್ ಅಂದರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಪ್ಲೆಷಲ್ಲಾಗೆ ಬರ್ತಾ ಇದೆ. ನೀವು ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು, ಆಮೇಲೆ ನಮ್ಮ ಶಿವಣ್ಣ ಬಂದಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಅಂತಾರೆ, ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕೆಂದರೆ ಅದೆಲ್ಲ ನಮ್ಮ ಶಿವಣ್ಣಿಂದಾನೆ. ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ, ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ, ನಮ್ಮದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡಬೇಕು ಅನ್ಸುತ್ತೆ, ಏನೇನೋ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದರೆ ಅದು ಮರ್ತೋಗ್ಬಿಡ್ತೀನಿ ನಾನು. ಈ ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ, ಮೈಕ್ ಕೈಗೆ ಬಂದರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡಬೇಕು ಅಂತ, ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸಪ್ ಶಿವಣ್ಣ ಇವತ್ತು. ಯಾಕಂದರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಆ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಶಿವಣ್ಣ ಇದ್ದ ಸಿಚುವೇಶನ್ನಲ್ಲಿ ಅವರ ಬಂದಿರೋ ಆ್ಯಕ್ಟಿಂಗು ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆ್ಯಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಶನಲ್ಲಿ ನಾವು ಆ ಸ್ಕ್ರೀನಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತು ನಮ್ಮ ಸರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ರಿ, ಅದು ಕಣ್ಣು ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನು ಸರ್ ಒಂದು GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. ಸರ್ GP ಕೈಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಓಡಿ ಏನು ಸರ್ ಎನರ್ಜಿ ನಿಮ್ಮದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದಿಲ್ಲ ಸರ್. ನೋಡಿ ಸರ್, ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ನಿಮ್ಮನ್ನ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಅಷ್ಟು ಖುಷಿ ಆಗ್ತಾ ಇತ್ತು ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡಿದ್ವಿ, ಸ್ವಲ್ಪ ಇದರಿಂದ ತುಂಬ ಖುಷಿ ಆಯಿತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗಲ್ಲ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾ ಇದೆ ಸರ್. ನೀವು ಅಜ್ಜಿ ಪೆತ್ತೋದು, ಅಣ್ಣವ್ರು ಅಲ್ಲಿ ಇದು ಮಾಡೋದು ಅಂತ ನೋಡಿದ್ರೆ ನನಗೆ ಹೆಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣನ ಇದು ಅನಿಸುತ್ತೆ ಸರ್. ನಿಜವಾಗ್ಲೂ ಇದು ಯಾರು ಅಟೆಂಪ್ಟ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರು ಅಟೆಂಪ್ಟ್ ಮಾಡಿಲ್ಲ ಸರ್. ನಿಜವಾಗ್ಲೂ ನಮಗೆ ನೀವು ಆ ಕ್ಲೈಮ್ಯಾಕ್ಸಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರೂ ಮಾಡಲ್ಲ ಅನಿಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದೆ ಸರ್. ನಿಮ್ಮ ಮೂವರನ್ನು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರಿಗೂ ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು ನಮ್ಮ ಶಿವಣ್ಣ,
ನೀವು ಇಷ್ಟು ಇದ್ದಿದ್ರು ನಮಗೆ ನಮ್ಮ ಪಿಕ್ಚರಲ್ಲಿ ನಿಮಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಕ್ಚರ್ ಥರ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ ಒಂದು ದಿನಾನೂ ಸರ್ ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ರಾಜು ಸರ್ ಎಲ್ಲದರಲ್ಲೂ ನನಗೆ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂದು ಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮಗೂ ನಾನು ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟ್ರಿಗೆ ಏನಕ್ಕೆ ಆ ತಲೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟು. ಇದು ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ಮದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ಇವಾಗ ನಾವು ಇದನ್ನು ಎತ್ತಿಡಿಬೇಕು. ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಆ ಡೈರೆಕ್ಷನ್ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು. ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಹಾಲಿವುಡ್ಡು ಬಾಲಿವುಡ್ಡಲ್ಲಿ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ಗೆ ಬಂದಂಗೆ ಕಾಣುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ಅವ್ರಿಗೊಂದು ಸೆಲ್ಯೂಟ್ ಇಲ್ಲ. ಯಾಕಂದರೆ ನಾನು ಬೆಳಗ್ಗೆ ಯಾಕಂದರೆ ನೋಡಿದ್ದು ಏನೇನೋ ಮಾತಾಡಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಮತ್ತು ನಮ್ಮ ಸತ್ಯ ಹೆಗ್ಡೆ ಸರ್ ಸತ್ಯ ಹೆಗ್ಡೆ ಸರ್ ಈ ಕಡೆ ನೋಡಿ ಸರ್ ಸೂಪರ್ ಸರ್. ನಿಮ್ಮದು ಫೋಟೋಗ್ರಫಿ ಆಗಲಿ ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್ ಇನ್ನೂ ಮಾತಾಡಬೇಕು ಅಂತ. ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಸರ್, ನಮ್ದು ಇನ್ನೂ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನು ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿದ್ದಾರೆ. ಇನ್ನು ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಹಾಕಿದ್ದಂತೆ ನಮ್ಮ ಫ್ಲೈಟ್ ಮಿಸ್ ಆಯಿತು ಅವರಿಂದ, ನಮ್ಮ ಯಶ್ ಗೌಡೆಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ CG ಆ ಥರ ಇದೆ, ನಮ್ಗೆ ಗೊತ್ತಾಗಲಿಲ್ಲ ಫಸ್ಟ್. CG ಅಂದರೆ ಏನೋ ಮಾಡ್ತಾರೆ ಬಿಡು, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಗೊತ್ತಾಯ್ತು. CGಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಯಾಕಂದ್ರೆ CG ಎಲ್ಲ ಮಾಡ್ತಾರೆ. ನನಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರಲಿ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.